ಸರ್ ಹೇಳ್ದಾಗೆ IT ಹಬ್ ಅನ್ನೋದು ಈಗ IT ಮಿನಿಸ್ಟ್ರದ್ದು ನಡೀತಾ ಇದೆಯಲ್ಲ ಎಲ್ಲಾ ಚಾನೆಲ್ಗಳಲ್ಲಿ, ಅಲ್ಲಿ ಮಾತ್ರ ಅದು ಉಳಿದಿರೋದು. ಯಾಕಂತ ಹೇಳಿದ್ರೆ IT ಹಬ್ ಅಂತ ಹೇಳಿ ಇದೊಂದು ದೊಡ್ಡ ಮೋಸದಲ್ಲಿದ್ದೀವಿ ನಾವು. ಯಾಕಂದ್ರೆ ಕನ್ನಡಿಗರಿಗೆ ಮೋಸ ಆಗ್ತಾ ಇದೆ, ರೈತರಿಗೆ ಮೋಸ ಆಗ್ತಾ ಇದೆ. ಹೆಂಗೆ ಅಂತ ಹೇಳಿದ್ರೆ ಅವರ ಪ್ರಾಪರ್ಟಿಗಳನ್ನ ಎತ್ಕೋಬೇಕಲ್ಲ, ಅವರು ತಗೋಬೇಕಲ್ಲ ಅಲ್ಲಿ. ಯಾಕಂದ್ರೆ 5 ಎಕರೆ 8 ಎಕರೆ 10 ಎಕರೆ ಜಮೀನು ನಿಮ್ಗೆ ಸರ್ಕಾರದಿಂದ ಇದೆ ಅಂತ. ಆಮೇಲೆ ಒಂದು ಮಾತು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ನೀವೊಂದು ಊರಿಂದ ಬಂದಿದ್ದೀರಾ, ನಾನೊಂದು ಹೊಳೆ ನರಸೀಪುರದಿಂದ ಬಂದಿದ್ದೀನಿ, ನೀವೊಂದು ಊರು ಅವ್ರದ್ದೊಂದು ಊರು. ಪ್ರತಿಯೊಂದು ತಾಲೂಕುಗಳಲ್ಲಿ ಐತಿಹಾಸಿಕ ನಮ್ಮ ಕವನಗಳೊಂದಿಗೆ ವಚನಗಳೊಂದಿಗೆ ಮಾತಾಡೋರು, ಅದರ ಕವನಗಳನ್ನು ತಿಳಿಸೋರು, ಪೇಪರ್ಗಳಲ್ಲಿ ಬರೆಯೋರು, ಇಂತಹ ಸಾಹಿತಿಗಳು. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಸ್ನೇಹಿತ ಬಿಲಾಲ್ ಅಂತ ನೆಲಮಂಗಲದಲ್ಲಿ ಒಬ್ರು ನೂರುದ್ದೀನ್ ಅಂತ ಹೇಳಿ ಸಾಹಿತಿಯವರು ನೋಡಿ. ಇಲ್ಲಿ ಗಂಟ ವಿನೋದ್ ರಾಜ್ ಅವರು ಸಹ ಪತ್ರ ಬರೆದಿದ್ದಾರೆ ಇವ್ರಿಗೋಸ್ಕರ. ಇವರು ಒಂದು ಸಾಹಿತಿ, ಇವ್ರಿಗೂ ನೀವು ಗಮನಿಸಬೇಕು ಅಂತ. ಈ ರಾಜ್ಯದಲ್ಲಿರುವಂತಹ ಸಾಹಿತಿಗಳಿಗೆ ಎಲ್ಲೋ ಒಂದ್ ಕಡೆ ನಾವು ಬೆಲೆ ಕೊಡ್ತಾ ಇಲ್ಲ, ಮರ್ಯಾದೆ ಕೊಡ್ತಾ ಇಲ್ಲ, ಅವ್ರಿಗೊಂದು ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ದೊಡ್ಡ ಮೋಸ ಆಗ್ತಾ ಇದೆ ಅವ್ರ ಜೊತೆ. ಯಾಕಂದ್ರೆ ಇವ್ರುಗಳೇ ಕನ್ನಡ ಸ್ಕೂಲ್ಗಳಲ್ಲಿ ಓದಿಸಿರುವಂತ ಪಾಠಗಳನ್ನ ಗಮನಿಸಿ ದೊಡ್ಡರಂಗೇಗೌಡರು ಅಂತವ್ರು, HS ದೊರೆಸ್ವಾಮಿ ಅಂತವ್ರು, ಇಂಥವ್ರು ನಮ್ಮ ನಾಡನ್ನು ಉಳಿಸಿರೋದು. ಅದೇ ಉಳಿಸಿರುವಂತ ನಾಡು ಇವತ್ತು ಕನ್ನಡ ಸ್ಕೂಲ್ಗಳಲ್ಲಿ ಇಲ್ಲ. ಏನ್ ಮಾಡ್ತಾರೆ, ಪರ್ಮಿಷನ್ ತಗೋಬೇಕಾದ್ರೆ ರಾಜ್ಯ ಸರ್ಕಾರದಲ್ಲಿ ಎಜುಕೇಶನ್ ಮಿನಿಸ್ಟ್ರು ಕನ್ನಡದವರು, ಎಜುಕೇಶನ್ ಡೈರೆಕ್ಟ್ರು ಹಿಂದಿಯವರು, DDPI ಬಂದು ಕನ್ನಡದವರು, ಅವ್ರ ಕೆಳಗಡೆ ಬರುವಂತ BO BRC CRPಗಳು ಹಿಂದಿನವರು. ಇಂಥ ಪರಿಸ್ಥಿತಿ ಇರ್ಬೇಕಾದ್ರೆ, ಇಂಥ ನಿರ್ಮಾಣ ಆಗ್ತಾ ಇರ್ಬೇಕಾದ್ರೆ ಕನ್ನಡಿಗರಿಗೆ ಸಾವಿರಾರು ಉದ್ಯೋಗದ ಅವಕಾಶಗಳನ್ನು ಕಳ್ಕೊಂಡ್ಬಿಟ್ಟಿದೀವಿ ನಾವು. ಸುಮ್ಮನೆ ಒಂದ್ ಏನಂತ ಹೇಳಿದ್ರೆ IT ಹಬ್ ಬರ್ತಾ ಇದೆ, ಇದು ದ್ಯಾವೇಗೌಡರು ಕಟ್ಟೋರು, ಈ ಮಲ್ಲಿಕಾರ್ಜುನ್ ಖರ್ಗೆ ತರ್ತಾ ಇರೋದು, ಇವ್ರು ಅಲ್ಲಿಂದ ಕಳ್ಸೋರು, ಇವ್ರು ನಮಗೆ ಒಂದು ನಂಬಿಸಿ ಮೋಸ ಮಾಡುವಂತ ಪದ್ಧತಿಯನ್ನು ನಡ್ಕೊಂಡು ಬಂದ್ಬಿಟ್ಟಿದೆ ಕರ್ನಾಟಕದಲ್ಲಿ. ಕನ್ನಡಿಗರನ್ನ ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ. ಹೌದು, ನಿಜ ಒಪ್ಕೊಳ್ಳೋಣ. ಬೆಂಗಳೂರು ಈಗ ಜಾಗತಿಕ ಗ್ರಾಮ ಆಗಿದೆ. ಇಡೀ ವಿಶ್ವದಾದ್ಯಂತ ಗ್ಲೋಬಲ್ ಸಿಟಿ ಅಂದ್ರೆ ಬೆಂಗಳೂರು ಅಂತ ನೆನಪಾಗ್ತಾ ಇದೆ. ಹಾಗಂತ ಹೇಳಿ ಕನ್ನಡವನ್ನ ಕಡೆಗಣಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಬರುತ್ತೆ. ಸರ್, ಇದನ್ನ ನಾನು ಹೇಳಬೇಕು ಹೇಳ್ಬಾರ್ದ ಗೊತ್ತಾಗ್ತಾ ಇಲ್ಲ. ಇವತ್ತು ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಯಾವುದೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ತೆಗೆದುಕೊಳ್ಳಿ. ಇವತ್ತು ಬೆಂಗಳೂರನ್ನು IT ಸಿಟಿ ಅಂತ ಹೇಳ್ತೀವಿ, ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ, ಇಂಡಸ್ಟ್ರಿಯಲ್ ಹಬ್ ಅಂತ ಹೇಳ್ತೀವಿ. ಕನ್ನಡಿಗನ ಪರಿಸ್ಥಿತಿ, ನೀನು ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಅಂತೇಳಿ ಆ ಒಂದು ಯಾವುದೋ ಒಂದು ಕಂಪನಿಯ ಮುಂದಗಡೆ ಹೋಗಿ ಕುಳಿತುಕೊಂಡು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಮಗೆ ಬಂದಿದೆ, ಬರ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಯಾವ ಮಟ್ಟಕ್ಕೆ ಇವತ್ತು ಹೋಗ್ತಾ ಇದೆ ಕನ್ನಡ ಭಾಷೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲ್ ಏರಿಯಾದ ಹೋಗಿ ಸರ್, ಉದಾಹರಣೆಗೆ ಇಲ್ಲೊಂದು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ, ಹೋಗಿ ಅಲ್ಲಿ ಹೋಗ್ಬಿಟ್ಟು ನಾವು ಒಂದು ಅರ್ಧ ಗಂಟೆ ನಿಂತ್ಕೊಂಡ್ಬಿಡೋಣ, ಮಾತಾಡಿಸ್ಬಿಡೋಣ, ಅಲ್ಲಿ ಬರ್ತಕ್ಕಂಥ 100 ಜನ ಮಾತಾಡಿಸ್ಬಿಡೋಣ. ಸರ್, 90% ಎಲ್ಲ ಹಿಂದಿಯವರೇ ಬಂದು ತುಂಬಿಕೊಂಡಿದ್ದಾರೆ. ಹಂಗಂತೇಳಿ ಯಾಕೆ ಕನ್ನಡದವ್ರು ಕೆಲಸ ಮಾಡೋರೇ ಇಲ್ವಾ? ಇದ್ದಾರೆ. ಆದರೆ ಕನ್ನಡಿಗರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಯಾರೋ ಒಬ್ಬ ಬೇರೆ ರಾಜ್ಯದಿಂದ ಬಂದ HR ಇರ್ತಾನೆ, ಬೇರೆ ರಾಜ್ಯದಿಂದ ಬಂದು ಕಂಪನಿ ಸ್ಟಾರ್ಟ್ ಮಾಡಿರ್ತಾನೆ, ನಮ್ಮವ್ರಿಗೆ ಕೆಲಸ ಕೊಡೋಣ ಅಂತ ಹೇಳಿ ಅವನಿಗೆ ಅಭಿಮಾನ ಇದೆ, ಇಲ್ಲವರಿಗೆ ಅಭಿಮಾನ ಇಲ್ಲ. ಕಮ್ಮಿ ಎಲ್ಲೋ 1,000-2,000ಕ್ಕೆ ಕಮ್ಮಿಗೆ ಸಿಗ್ತಾರೆ ಅಂತೇಳಿ ಅವ್ರನ್ನ ಕೆಲಸಕ್ಕೆ ತೆಗೆದುಕೊಳ್ತಾರೆ. ಕನ್ನಡದವ್ರು ತೊಗೊಂಡ್ಬಿಟ್ರೆ ಸ್ವಾಭಿಮಾನಿಗಳು ಪ್ರಶ್ನೆ ಮಾಡ್ತಾರೆ, ರಿಟರ್ನ್ ಮಾತನಾಡ್ತಾರೆ ಅಂತೇಳಿ ಕನ್ನಡಿಗರನ್ನ ದೂರ ಇಡ್ತಾರೆ. ಇಷ್ಟೆಲ್ಲ ಒಂದು ದ್ರೋಹಗಳು ನಡೀತಾ ಇದೆ. ಇದು ನಾನು ಯಾವ್ದು ರಾಜಕೀಯವಾಗಿ ಮಾತನಾಡ್ತಾ ಇಲ್ಲ, ರಾಜಕೀಯದ ಹೊರತಾಗಿ ಇವೆಲ್ಲವೂ ಬದಲಾವಣೆ ಆಗಬೇಕು. ಸ್ಥಳೀಯರನ್ನ ತೆಗೆದುಕೊಂಡ್ರೆ ಕೆಲಸಕ್ಕೆ ಗಲಾಟೆ ಮಾಡ್ತಾರೆ ಅಂತ ಆರೋಪ ಕೂಡ ಇದೆ. ಇಲ್ಲ ಅವರನ್ನ. ಸರ್, ಅನ್ಯಾಯ ನಡೆದಾಗ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬನ ಕರ್ತವ್ಯ. ಪ್ರಶ್ನೆ ಮಾಡಬಾರ್ದು, ಜೀತದಾಳ ತರ ಬದುಕಬೇಕು ಅಂತಕ್ಕಂಥದ್ದು ಅದು ದೊಡ್ಡ ಒಂದು ತಪ್ಪು. ಅದು ಆ ಕಂಪನಿಯವರು ಅನ್ಕೊಳ್ಳೋದು ದೊಡ್ಡ ತಪ್ಪು. ಸರ್, ಇವತ್ತು ನಾವು ಈ ಬೆಂಗಳೂರು ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು IT ಕಂಪನಿಗಳು ಇನ್ನೊಂದು ಜಾಸ್ತಿ ಬರ್ತಾ ಇದಾವೆ. ಒಂದು IT ಕಂಪನಿ ಹೋಗ್ಬಿಡೋಣ ಸರ್, ಉದಾಹರಣೆಗೆ ಗೂಗಲ್ ಕಂಪನಿನೇ ಬಂದಿತ್ತು ಅಂತ ಅನ್ಕೊಳ್ಳೋಣ. ಆ ಗೂಗಲ್ ಕಂಪನಿ ಇಲ್ಲಿ ಬಂದಾಗ ಯಾಕೆ ಕನ್ನಡದಲ್ಲಿ ಇವತ್ತು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇಲ್ವಾ? ತುಂಬಾ ಜನ ಯಾಕೆ ಬೇರೆ ಕಡೆಯಿಂದಲೇ ಕರ್ಕೊಂಬಂದು ಸೇರಿಸ್ಕೊಂತಾರೆ ಅಂತಂದ್ರೆ ಇದೇ ಕಾರಣ, ಕನ್ನಡಿಗರು ಸ್ವಾಭಿಮಾನಿಗಳು ಪ್ರಶ್ನೆ ಮಾಡ್ತಾರೆ ಅಂತ. ನಾವು ಈ ವಿಚಾರದಲ್ಲಿ ತಮಿಳುನಾಡಿಂದ ಕಲಿತಕ್ಕಂಥದ್ದು ಬಹಳ ಇದೆ. ಅವರು ಜುಲೈ 18 ಐ ಥಿಂಕ್ ಜುಲೈ 18 ಅಂತೇಳಿ ಸರ್ಕಾರಿ ದಿನವನ್ನಾಗಿ ಆಚರಿಸ್ತಾರೆ, ತಮಿಳುನಾಡು ದಿನ ಅಂತೇಳಿ. ನಾವು ಯಾಕೆ ಸರ್ಕಾರಿ ದಿನ ಅಂತ ಆಚರಿಸ್ಲಿಕ್ಕೆ ಆಗ್ತಾ ಇಲ್ಲ? ನಾವು ಮಾಡ್ಬೇಕದಿನ. ಆಯಾ ರಾಜ್ಯಗಳು ಸರ್ಕಾರಿ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ತುಂಬಾ ಜನ ನಮ್ಮ ಕನ್ನಡ ಹೋರಾಟಗಾರರು ಹೇಳ್ದಂಗೆ, ಸಿದ್ದಿಕ್ಕಿ ಸರ್ ಅವರು ಹೇಳ್ದಂಗೆ, ಸರ್ ಶಬಾಸ್ ಸರ್ ನೋಡಿ, ಇವತ್ತು ತುಂಬಾ ಕಡೆ ನಾವು ಕನ್ನಡದ ಬೋರ್ಡ್ಗಳ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ. ಕನ್ನಡಿಗರ ಪರಿಸ್ಥಿತಿ ಇದು. ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಬೋರ್ಡ್ ಹಾಕೋರು ಅಂತ ನಾವ್ ಯಾಕೆ ಹೋರಾಟ ಮಾಡಬೇಕು? ಇದು ನಮ್ಮ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಇದು. ಅರೆ, ನಮ್ಮ ಮನೆಯಲ್ಲಿ ಇದ್ಕೊಂಡು ನನ್ನ ತಾಯಿ ಭಾಷೆಯ ಬೋರ್ಡ್ ಹಾಕಂತೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ಇನ್ನೊಂದು ಬಹಳ ಅದ್ಭುತವಾಗಿ ಹೇಳಿದ್ರು. ಅವರೊಬ್ಬ ಮುಸಲ್ಮಾನರಾಗಿ
ಆದ್ರೂ ಸಹ ನಮ್ಮಲ್ಲಿ ಮುಸಲ್ಮಾನರಿಗೂ ಸಹ ಮುಸಲ್ಮಾನ್ ಸಾಹಿತಿಗಳಿದ್ದಾರೆ, ನಿಸಾರ್ ಅಹಮದ್ ಅಂತವರು, ಆಮೇಲೆ ಕಲೀಮುಲ್ಲಾ, ಸಾರಾ ಹಬೂಬ್ಕರ್, ತುಂಬಾ ಜನ ಮುಸಲ್ಮಾನ್ ಸಾಹಿತಿ ಇದ್ದಾರೆ. ಆದ್ರೆ ಇವತ್ತು ಮುಸಲ್ಮಾನ್ ಏರಿಯಾಗಳಿಗೆ ಹೋದ್ರೆ ನಾವಿವತ್ತು ಎರಡೆರಡು ಫೈಟ್ ಮಾಡಬೇಕು. ಒಂದು ಇಂಗ್ಲಿಷ್ ಬೋರ್ಡು, ಒಂದೊಂದ್ ಕಡೆ ಇಂಗ್ಲಿಷ್ ಬೋರ್ಡು, ಇನ್ನೊಂದ್ ಕಡೆ ಉರ್ದು ಬೋರ್ಡು. ಆ ಉರ್ದು ಬೋರ್ಡ್ ತೆಗೆ ಅಂದ್ರೆ ತೆಗೆಯಲ್ಲ ಅವರು. ಕೆಲವರು ಮಸೀದಿ ಮೇಲೆ ಹಾಕ್ಬಿಟ್ಟಿರ್ತಾರೆ ಉರ್ದು ಬೋರ್ಡ್ಗಳನ್ನ, ನೀವು ತೆಗೆ ಅಂದ್ರೆ ತೆಗೆಯಲ್ಲ. ಸೊ ಯಾವತ್ತೇ ಆಗ್ಲಿ, ಒಂದ್ ನಿಮಿಷ ಪ್ಲೀಸ್ ಲಿಸನ್. ಯಾಕೆ ಅಂತಂದ್ರೆ ನಾವು ಈ ತರ ಬದಲಾವಣೆಗಳನ್ನ ಮಾಡಬೇಕು, ಜನಗಳಿಗೆ ಅವ್ರಿಗೆ ಒಂದು ತಿಳಿಪಡಿಸಬೇಕು. ಮತ್ತೆ ಎಷ್ಟೋ ಜನ ಮೊನ್ನೆ ನೀವು ಮೆಟ್ರೋದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಗಲಾಟೆ ನಡೀತು. ಅವಕಾಶ ಕೊಡ್ತೀನಿ, ಸಣ್ಣ ಬ್ರೇಕ್ ತಗೊಂಡು ಮಾತಾಡ್ತೀನಿ. ವೀಕ್ಷಕರೇ ನೋಡಿ, ಕನ್ನಡ ಬಳಕೆ ಅಂತ ಬಂದಾಗ ನೇಮ್ ಬೋರ್ಡ್ಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ನಾಮಫಲಕಗಳ ಬಗ್ಗೆ. ಇದು ದೊಡ್ಡ ಹೋರಾಟ ನಡೆಯಿತು, ಈಗಲೂ ಕೂಡ ಹೋರಾಟ ನಡೀತಾ ಇದೆ. ಬಟ್ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಂಭ್ರಮಿಸಬೇಕಿತ್ತು. ಬಟ್ ಈಗ ಸಂಘರ್ಷದ ಸಂದರ್ಭ ಎದುರಾಗಿದೆ. ಇದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೀನಿ ಸಣ್ಣ ಬ್ರೇಕ್ ನಂತರ.